ಬಳುಕೋ ಶಿಲೆ ಇದು ತುಳುಕೋ ಕೊಡವಿದು ಸೀರೆ ಉಟ್ಟುಕೊಂಡ ಮುದ್ದಾದ ಮಗುವಿದು. ವೆಲ್ಕಮ್ ಟು ಶ್ವೇತಾ ಶ್ರೀರಾಮ್ ಯೂಟ್ಯೂಬ್ ಚಾನೆಲ್. ಸೊ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದರೆ ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು. ಈಗ ಜಸ್ಟ್ ನೈಟ್ ಶಿಫ್ಟ್ ಮುಗಿಸ್ದೆ. ನೋಡಿ ನನ್ನ ಬ್ಯಾಗಲ್ಲಿ ಲಂಚು ಬ್ಯಾಗು ಆ್ಯಂಡ್ ನಾನು ಸೋ ಟಯರ್ಡ್ ಗೈಸ್. ಈಗ ಜಸ್ಟ್ ಆಫೀಸಿಂದ ಬಂದೆ. ಇವತ್ತೇನಕ್ಕೆ ನನಗಿಷ್ಟು ಎನರ್ಜಿ ಅಂತ ಹೇಳಿದ್ರೆ ನಾನೇ ನಾಡಿದ್ದು ವೀಕ್ ಆಫ್ ಗೈಸ್. ಅದಕ್ಕೆ ನೀವು ಹಾಗೆ ಇರಿ, ನಾನು ನಿಮಗೆ ನಮ್ಮ ಆಫೀಸ್ ಕ್ಯಾಂಪಸ್ ತೋರಿಸ್ತೀನಿ ನೋಡಿ ಗೈಸ್. ಇದೆ ನಮ್ಮ ಆಫೀಸ್ ಕ್ಯಾಂಪಸ್ಸು. ಅಂದರೆ ಇಲ್ಲಿ ಡಿಫ್ರೆಂಟ್ ಇದಿದೆ. ಸೊ ನಮ್ಮ ಬಿಲ್ಡಿಂಗ್ ಬಂದು ಈ ಬಿಲ್ಡಿಂಗ್ ನಮ್ಮದು. ಆ್ಯಂಡ್ ಇಲ್ಲಿ ನೋಡಿ ಈ ಕೈಯಲ್ಲಿ ID ನೋಡಿ, ಶಾಲು, ಬ್ಯಾಗು, ಆಮೇಲೆ ಐ ಡಿ ಕಾರ್ಡು ಎಲ್ಲನೂ ಇಟ್ಕೊಂಡಿದ್ದೀನಿ ಒಂದೇ ಕೈಯಲ್ಲಿ. ವಿಡಿಯೋ ಮಾಡೋ ಇಂಟೆನ್ಷನ್ ಏನಂತ ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಒಂದು ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಹೊಟ್ಟಿಸ್ತಾ ಇದೆ. ಅದಕ್ಕೆ ನಮ್ಮ ಬಿಲ್ಡಿಂಗಿಂದ ಪಕ್ಕದ ಬಿಲ್ಡಿಂಗು, ಆ ಬಿಲ್ಡಿಂಗ್ ಹೋದರೆ ಅಲ್ಲಿ ಏನು ಹೇಳ್ತಾರೆ ಊಟ ಅದು ಇದು ಎಲ್ಲ ಇರುತ್ತೆ. ಸೊ ಒಂದು ರೋಲ್ ತಿನ್ನೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಬಿಸಿಲು ಸೂಪರ್ ಇದೆ ಅಂದರೆ ಅಷ್ಟು ಸೂಪರ್ ಆಗಿದೆ. ಆ್ಯಂಡ್ ನಮ್ಮ ಕ್ಯಾಂಪಸ್ ಕೂಡ ಸೂಪರ್ ಅಂದರೆ ಸೂಪರ್ ಆಗಿದೆ ಗೈಸ್. ಬ್ರಿಗೇಡ್ ಕ್ಯಾಂಪಸ್ಸು ನಮ್ಮದು. ಹೊಟ್ಟೆ ಹಸಿತಾ ಇದೆ ನನಗೆ. ಇವಾಗ ನನಗೆ ಕ್ಯಾಬ್ ಇದೆ. ಐಮ್ ಸಾರಿ ಗೈಸ್. ಇವಾಗ ನನಗೆ ಕ್ಯಾಬ್ ಇದೆ. ನನಗೆ ಕ್ಯಾಬಿಗೆ ಬೇರೆ ಹೋಗ್ಬೇಕು ನಾನು, ಆಯಿತಾ. ಇವಾಗ ನನಗೆ 15 ಮಿನಿಟ್ಸ್ ಇದೆ. ಆಲ್ರೆಡಿ 1 o'clock ಆಯಿತು. 1:15ಗೆ ನನಗೆ ಕ್ಯಾಬ್ ಇದೆ. ಸೊ ಆ ಕ್ಯಾಬ್ಗೆ ನಾನು ಇಲ್ಲಿಂದ 3rd ಫ್ಲೋರ್ಗೆ ಹೋಗ್ಬೇಕು. 1 ನಿಮಿಷ. ಇಲ್ಲಿ ನಾವು ಬ್ಯಾಗ್ಸ್ ಇಡಬೇಕು. ಅಯ್ಯೋ, ನನ್ನ ID ಕೂಡ ಅಲ್ಲೇ ಹೊಟ್ಟೋಯ್ತು ಗೈಸ್. ಸೊ ನಾನು 3rd ಫ್ಲೋರ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಲಿಫ್ಟಲ್ಲಿದ್ದೆ. ಏನು ಮಾತಾಡೋಕ್ಕಾಗಲ್ಲ ಅಂದರೆ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ, ಸೊ ಈಗ ನಾನು ಕ್ಯಾಂಟೀನ್ಗೆ ಹೋಗ್ತಾಯಿದ್ದೀನಿ ಗೈಸ್. ಸೊ ದ್ಯಾಟ್ ನಾನು ಏನಾದರೂ ಅಲ್ಲಿ ಪಾರ್ಸಲ್ ತೊಗೊಂಡು, ನನಗೆ 1:15 ಕ್ಯಾಬ್ ಇದೆ. ಆ ಕ್ಯಾಬಿಗೆ ಕೊಡಬೇಕು. ಕೆಫೆಟೇರಿಯಾ ಈ ಥರ ಇರುತ್ತೆ. ಬೈ ಎಗ್ ಚಿಕನ್ ರೋಲ್. ಹಾಂ, ಎಲ್ಲ ಏನೇನೋ ಇಟ್ಟಿದ್ದಾರೆ. ಕಾರ್ನು, ಸ್ಪ್ರೌಟ್ಸು, ಆ್ಯಕ್ಚುಲಿ ಇದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಆಫೀಸಲ್ಲಿ ಏನಾದ್ರೂ ತಿನ್ಬೋದು. ನಾನು ಚಿಕನ್ ರೋಲ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸಮ್ಟೈಮ್ಸ್ ನನಗೆ ತುಂಬ ಅಂದರೆ ತುಂಬ ಚಿಕನ್ ಕ್ರೇವಿಂಗ್ ಆಗುವಾಗ ಇಲ್ಲಿ ಬಂದುಬಿಟ್ಟು ಈ ಚಿಕನ್ ತೊಗೋತೀನಿ ಗೈಸ್. ಈ ಚಿಕನ್ ತೊಗೊಂಡ್ಬಿಟ್ಟು ಒಂದು ಚಪಾತಿ ತೊಗೋತೀನಿ. ಇವತ್ತು ಆ್ಯಕ್ಚುಲಿ ಅಂಡಾ ಕರಿನೂ ಇಟ್ಟಿದ್ದಾರೆ ನೋಡಿ. ಸಿಕ್ತು ಚಿಕನ್ ರೋಲು. ಆ್ಯಂಡ್ ಗೋಯಿಂಗ್. ಏನಿಲ್ಲ, ಆ್ಯಕ್ಚುಲಿ ನನಗಿನ್ನ ಟೈಮ್ ಇದೆ ಗೈಸ್ ಹೋಗೋಕ್ಕೆ ಕ್ಯಾಬ್ ಹತ್ರ. ಸ್ಟಿಲ್ ಐ ಹ್ಯಾವ್ ಲಾಟ್ ಆಫ್ ಟೈಮ್. ಲಿಫ್ಟಲ್ಲಿ ನಾನು ಒಬ್ಬಳೇ ಇದ್ದರು ಎಲ್ಲರೂ. ಸೊ 2nd ಫ್ಲೋರ್ಗೆ ಹೋಗ್ಬಿಟ್ರು. ಸೊ ನಾನು ಕೆಳಗಡೆ ಹೋಗಬೇಕು. ಆ್ಯಂಡ್ ಐ ವಿಲ್ ಟೆಲ್ ಯು ಸಮಥಿಂಗ್. ಇಟ್ಸ್ ಸೋ ಫನಿ ಗೈಸ್. ಕೆಳಗಡೆ ಹೋಗಿ ಹೇಳ್ತೀನಿ. ಏನಾಯ್ತು ಗೊತ್ತಾ, ನಾನು ಫ್ರೂಟ್ಸ್ ಕಟ್ ಮಾಡೋಕ್ಕೆ ಯಾವಾಗಲೂ ಬ್ಯಾಗಲ್ಲಿ ಚಾಕು ಇಟ್ಟಿರ್ತೀನಿ, ಆಯಿತಾ. ಸೊ ಆ ಬ್ಯಾಗ್ನ ಅವರು ಅಲೋ ಮಾಡಿಲ್ಲ ಚಾಕು ಕೆಳಗಡೆ ಅಂತ. ಸ್ವೀಟ್ ಅಲ್ಲೇ ಇದೆ, ಸ್ಕ್ಯಾನಿಂಗ್ ಮಷಿನ್ ಇರುತ್ತಲ್ಲ. ಸೊ ಅಲ್ಲಿ ದಟ್ಸ್ ನಾಟ್ ಅಲೌಡ್ ಅಲ್ವಾ. ಸೊ ಅದಕ್ಕೆ ನನ್ನ ಬ್ಯಾಗ್ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಸ್ಟಾಪ್ ಮಾಡಿಬಿಟ್ರು. ಮಾಡಿ ಕೇಳ್ತಾ ಇದ್ದಾರೆ, ಮ್ಯಾಮ್ ಬ್ಯಾಗಲ್ಲಿ ಚಾಕು ಇದೆ, ಮ್ಯಾಮ್ ಬ್ಯಾಗಲ್ಲಿ ಚಾಕು ಇದೆ ಅಂತ. ನಾನು 1 ನಿಮಿಷಕ್ಕೆ ಚಾಕುನಾ ನನ್ನ ಬ್ಯಾಗಲ್ಲ ಅಂತ. ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯ್ತು ನನಗೆ. ಓಕೆ, ನಾನು ಫ್ರೂಟ್ಸ್ ಕಟ್ ಮಾಡೋಕ್ಕೆ ಯಾವಾಗಲೂ ಚಾಕು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಅಂತ. ನಾನು ಯೂಶ್ವಲಿ ಮನೆಯಿಂದ ಏನಕ್ಕೆ ಗೊತ್ತಾ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಬರಲ್ಲ. ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದು ಹೇಗಾಗ್ಬಿಡುತ್ತೆ ಅಂದರೆ ಎಲ್ಲ ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಆ ಒಂದೇ ಒಂದು ಕಾರಣಕ್ಕೆ ನಾನು ಏನು ಮಾಡ್ತೀನಿ, ಚಾಕುನೂ ಬ್ಯಾಗಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೂಟ್ನ ಬ್ಯಾಗಲ್ಲೇ ಇಟ್ಕೊಂಡು ನನಗೆ ಲೈಕ್ ಏನು ಹೇಳ್ತಾರೆ ಬ್ರೇಕ್ ಟೈಮು, ಫ್ರೀ ಟೈಮ್ ಅಂತ ಇರುವಾಗ ನಾನೇ ಕಟ್ ಮಾಡ್ಕೊಂಡು ತಿಂತೀನಿ. ಯೂಶ್ವಲಿ ನಾನು ಚಾಕು ತರೋದು ಒಂದು ಆರೆಂಜ್ಗೆ, ಇಲ್ಲಾಂದರೆ ಒಂದು ಗ್ವಾವಾ ಚೀಪೆಕಾಯಿಗೆ ತರ್ತೀನಿ. ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ನನಗಾಗಿರೋದು. ಐ ಥಿಂಕ್ ದಿಸ್ ಇಸ್ ದ 2nd ಟೈಮ್ ಅವರು ಚಾಕುನ ನೋಡಿಬಿಟ್ರು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಕ್ಯಾಬ್ಗೆ ಹೋಗೋಣ. ಐ ಥಿಂಕ್ ಎಷ್ಟೀಗ ಟೈಮು ಆಲ್ರೆಡಿ 1:10 ಆಗಿದೆ ಅನಿಸುತ್ತೆ. ಕ್ಯಾಬ್
ಕ್ಯಾಬ್ ಗೈಸ್. ಇವಾಗ ಐ ಥಿಂಕ್ ಡ್ರೈವರ್ ಇಲ್ಲ ಅನ್ಸುತ್ತೆ. ಕಾರ್ ಮಾತ್ರ ಓಪನ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಂ ನೋಡ್ದ, ನಮ್ಮಂಥವ್ರು ಬರ್ತಾರೆ, ಬಂದು ಕೂಡ್ತಾರೆ ಅಂತ ಹೇಳ್ಬಿಟ್ಟು ಕ್ಯಾಬ್ನ ಕೂಡ ಓಪನ್ ಮಾಡಿನೂ ಇಟ್ಬಿಟ್ಟು ಹೋಗಿದ್ದಾರೆ ಗೈಸ್. ಇವಾಗ ನೀವು ಕೇಳ್ಬೋದು ನಾನು ತಗೊಂಡೆ ಎಲ್ಲಿ ತಿಂತೀನಿ ಅಂತ. ಕ್ಯಾಬಲ್ಲೇ ತಿಂತೀನಿ ಗೈಸ್. ಏನಕ್ಕಂದರೆ ಸಮ್ಟೈಮ್ಸ್ ಕ್ಯಾಬಲ್ಲಿ ತಿಂತೀನಿ, ಇಲ್ಲಾಂದರೆ ಯೂಶ್ವಲಿ ನನಗೆ ಟೈಮ್ ಇದ್ದರೆ ನಾನು ಅಲ್ಲೇ ತಿಂದ್ಬಿಡ್ತೀನಿ. ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಲ್ಲೇ ತಿಂತೀನಿ. ಆ್ಯಂಡ್ ಇವತ್ತು ನನ್ನ ಕ್ಯಾಬಲ್ಲಿ ನಾನು ಒಬ್ಬಳೆ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬಿಕಾಸ್ ಒಬ್ಬಳೇ ಇದ್ದರೆ ಬೇಗ ಹೋಗ್ಬೋದು ಅನ್ನೋದಕ್ಕಿಂತ ನಮ್ಮ ಮನೆಗೆ ಹೋಗೋಕ್ಕೇ ತುಂಬ ಲೇಟ್ ಆಗುತ್ತೆ ಗೈಸ್. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 1.5 hours ಆರ್ ಮೋಸ್ಟ್ ಪ್ರಾಬ್ಲಿ ಟ್ರಾಫಿಕ್ಕು ಬೇರೆ ಇನ್ನು ಯಾರಾದರೂ ಇದ್ದರೆ 2 hours ಆಗುತ್ತೆ. ಸೊ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಒಬ್ಬಳೇ ಇರಬೇಕಾದ್ರೆ ಇಟ್ಸ್ ಓಕೆ ಟು. ಆಮೇಲೆ ಇವತ್ತು ನಾನು ಏನಕ್ಕೆ ಈ ವ್ಲಾಗ್ ಮಾಡಿದೆ ಅಂದರೆ ಜಸ್ಟ್ ಲೈಕ್ ಸುಮ್ಮನೆ ನಾನು ಆಫೀಸು ಲಾಗೌಟ್ ಟೈಮಲ್ಲಿ ಏನು ಮಾಡ್ತೀನಿ, ಹೇಗೆ ಹೋಗ್ತೀನಿ ಅಂತ ತೋರ್ಸೋಕ್ಕಷ್ಟೇ. ಆ್ಯಂಡ್ ಸೀಲಿದೆ. ಆ್ಯಂಡ್ ವೇಟ್, ನಿಮ್ಗೊಂದು ಸ್ಮಾಲ್ದೇನೋ ತೋರಿಸ್ಬೇಕು ನಾನು ಅಂತ. ಒಂದು ಸ್ಮಾಲ್ ಟೈನಿ ಗ್ಲಾಸ್ ಆರ್ಡ್ರ್ ಮಾಡಿದ್ದೀನಿ ನಾನು ಅಮೆಝಾನಿಂದ. ಅದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿದ್ರೆ, ನಮ್ಮ ಆಫೀಸಲ್ಲಿ ನೀವು ನಂಬಲ್ಲ, ಎಲ್ಲ ಅಂದರೆ ಎಲ್ಲರೂ ಕೇಳ್ತಾರೆ ಎಲ್ಲಿಂದ ತೊಗೊಂಡೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಕಾಂಟೆಂಟು ಅದು ಇದು ಎಲ್ಲ ಮಾಡ್ತಾ ಇರ್ತೀನಲ್ವ. ಸೊ ಅದಕ್ಕೆ ಅವ್ರು ಕೇಳ್ತಾರೆ, ಬಿಕಾಸ್ ಆಫ್ ಕಾಂಟೆಂಟ್ ಕ್ರಿಯೇಷನ್ ಏನು ನೀನು ಜನ್ಸಿ ಆಗಿಬಿಡ್ತೀಯಾ ಅಂತ. ಬಿಕಾಸ್ ಐ ಆಮ್ ನಾಟ್ ಅ ಜನ್ಸಿ, ಐ ಆಮ್ ಅ ಮಿಲೇನಿಯರ್ ಗೈಸ್. ಇವಾಗ ಕ್ಯಾಬ್ ಹೊರಡುತ್ತೆ. ಆಲ್ರೆಡಿ 1:15 ಆಯಿತು. ಕ್ಯಾಬ್ ಮೂವ್ ಆಗಿದೆ ಗೈಸ್. ನಾನು ಹೋಗ್ತಾ ಇದ್ದೀನಿ ಮನೆಗೆ. ಆ್ಯಂಡ್ ಅದ್ರ ಜೊತೆ ಕ್ಯಾಬಲ್ಲಿ ನಾನು ತಿನ್ಕೊಂಡು ಬನ್ನಿ ಗೈಸ್, ಎಗ್ ಹೋಗ್ತೀನಿ ನಾನು. ನನಗೇನೋ ಟೈಮ್ ಇರಲ್ಲ ಗೈಸ್, ಅದಕ್ಕೆ ನನಗೆ ಅವಾಗ ಟೈಮ್ ಸಿಗುತ್ತೆ ಅವಾಗ ನಾನು ತಿನ್ಕೋತೀನಿ. ನೀವು ಮಾತ್ರ ಊಟ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿ ಊಟ ಮಾಡಿ. ನಾವು ದುಡಿಯೋದೇನಿದೆ ಗೈಸ್, ಚೆನ್ನಾಗಿ ತಿನ್ನೋಕ್ಕೆ. ಸ್ಟೇ ಟ್ಯೂನ್. ಈ ಥರ ವೀಡಿಯೋಸು ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಓಕೆ. ಆ್ಯಂಡ್ ನಾಳೆದು ಫನಿ ಚಾಲೆಂಜ್, ಗೇಮ್ ಚಾಲೆಂಜ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಓಕೆ. ಆ್ಯಂಡ್ ಇವಾಗ ನಾನು ತಿಂದ್ಬಿಟ್ಟು ಒಂದು 1 hour ನಿದ್ದೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಗೆ ಹೋಗೋಕ್ಕೆ ಆಗೇ ಆಗುತ್ತೆ. ಓಕೆ. ಬೈ, ಐ ಲವ್ ಯು.